Hello everyone, welcome back to my another vlog from the Pune city. ಸೊ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೂಡ ಹೇಳ್ತೀನಿ. ಸೊ ನಾನು ಇವತ್ತು ಶಾಪಿಂಗಿಗೆ ಹೋಗ್ತಾ ಇದ್ದೆ. ಸೊ ಇದು ಬಂದ್ಬಿಟ್ಟು ಶಾಪಿಂಗ್ ಸ್ಟ್ರೀಟ್ ಇನ್ ಪುಣೆ ಸಿಟಿ. ಇಟ್ಸ್ ಕಾಲ್ಡ್ ತುಳಸಿ ಬಾಗ್ ಸ್ಟ್ರೀಟ್ ಅಂತ. ಸೊ ಇಲ್ಲಿ ಏನೇನೆಲ್ಲ ಇರುತ್ತೆ ಅನ್ನೋದು ಕೂಡ ನೋಡ್ತಾ ಹೋಗೋಣ. ಸೊ ನಾನು ಇಲ್ಲಿ ಮೇನ್ಲಿ ಇಯರಿಂಗ್ಸ್, ಜ್ಯುವೆಲ್ರೀಸ್ ನ ಎಲ್ಲ ಪರ್ಚೇಸ್ ಮಾಡಿದೆ. ಸೊ ಈ ಸ್ಟ್ರೀಟ್ ಅಲ್ಲಿ ಇಟ್ಸ್ ಮೇನ್ಲಿ ಫಾರ್ ಗರ್ಲ್ಸ್ಗೆ ಅಂತಾನೆ ಹೇಳ್ತೀನಿ. ಸೊ ಇಟ್ಸ್ ಲೈಕ್ ಸೋ ಕ್ರೌಡೆಡ್ ಶಾಪಿಂಗ್ ಸ್ಟ್ರೀಟ್. ಸೊ ಇಲ್ಲಿ ನಾವು ಎಲ್ಲ ಸ್ಲಿಪ್ಪರ್ಸ್, ಡ್ರೆಸ್ಸಸ್, ಜ್ಯುವೆಲ್ರೀಸ್ ನ ಎಲ್ಲ ಪರ್ಚೇಸ್ ಮಾಡ್ಬೋದು. ಏನೇನೆಲ್ಲ ಪರ್ಚೇಸ್ ಮಾಡಿದೀನಿ ಅಂತ ನಾನು ಬ್ಯೂಟಿಫುಲ್ ಜ್ಯುವೆಲ್ರೀಸ್ ನ ಪರ್ಚೇಸ್ ಮಾಡಿದೆ. ಸೊ ಇಯರಿಂಗ್ಸ್, ನೆಕ್ ಪೀಸಸ್, ಹಾಗೆ ಮತ್ತೆ ಬ್ಯಾಂಗಲ್ಸ್, ಕಡ, ಮತ್ತೆ ಆರ್ಟಿಫಿಷಿಯಲ್ ಮಂಗಲಸೂತ್ರ, ಈ ತರ ಎಲ್ಲ ಕೂಡ ನಮ್ಗೆ ಸಿಗುತ್ತೆ. ಲೈಕ್ 100 rupees ಇಂದ 500 rupees ತನಕ ನಮ್ಗೆ ಇಯರಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ನಾನ್ ಬಂದ್ಬಿಟ್ಟು 250 to 300 ಪೇರ್ ಆಫ್ ಇಯರಿಂಗ್ಸ್ ನ ಪರ್ಚೇಸ್ ಮಾಡಿದ್ದು. ಸೊ ನೀವೆಲ್ಲ ವಿಸಿಟ್ ಮಾಡ್ಬೇಕು ಅನ್ನೋದಾದ್ರೆ ತುಳಸಿ ಬಾಗ್ ಸ್ಟ್ರೀಟ್ ಇಸ್ ದ ಬೆಸ್ಟ್ ಸ್ಟ್ರೀಟ್ ಅಂತ ಹೇಳ್ತೀನಿ ಪುಣೆ, ಮಹಾರಾಷ್ಟ್ರದಲ್ಲಿ. ಸೊ ಹಾಗೆ ನಾನು ಸೊ ನಾವು ವಿಸಿಟ್ ಮಾಡಿದ್ದೆ ಸರ್ಕಾರ್ ಹೋಟೆಲ್ ಇನ್ ಪುಣೆ. ಸೊ ವಿಚ್ ಇಸ್ ನೋನ್ ಫಾರ್ ಮಾಲ್ವಾನಿ ಫುಡ್. ಇಫ್ ಯು ಲವ್ ಸ್ಪೈಸಿ ಕೋಸ್ಟಲ್ ಫುಡ್, ಸೊ ದಿಸ್ ಪ್ಲೇಸ್ ಈಸ್ ವೆರಿ ಪಾಪ್ಯುಲರ್. ಹಾಗೆ ನಾನು ಮೆನ್ಯೂಸ್ ನ ಕೂಡ ಚೆಕ್ ಮಾಡ್ತಾ ಇದ್ದೆ. ಬಹಳ ರೀಸನಬಲ್ ಪ್ರೈಸ್ ಅಲ್ಲಿ ನಾವು ಈ ಮಾಲ್ವಾನಿ ಫುಡ್ ನ ಟ್ರೈ ಮಾಡಬಹುದು. ಸೊ ಬನ್ನಿ ಹೇಗೆಲ್ಲ ಇದೆ ರೆಸ್ಟೋರೆಂಟ್ ಅನ್ನೋದು ಕೂಡ ನೋಡ್ತಾ ಹೋಗೋಣ. ಸೊ ಹೋಟೆಲ್ ಬಂದ್ಬಿಟ್ಟು ಬ್ಯುಸಿ ಆಗಿರುತ್ತೆ. ಹಾಗೆ ಬಹಳ ಫ್ಯಾಮಿಲೀಸ್ ಮತ್ತೆ ಲೋಕಲ್ಸ್ ಕೂಡ ಇಲ್ಲಿ ವಿಸಿಟ್ ಮಾಡ್ತಾರೆ. ಹಾಗೆ ಫುಡ್ ಅಂತೂ ಬಹಳ ಟೇಸ್ಟಿ ಆಗಿರುತ್ತೆ ಅಂತ ಹೇಳ್ತೀನಿ. ಸೊ ನಾವು ಟ್ರೈ ಮಾಡಿದ್ದೆ, ಫಸ್ಟ್ ನಾನ್ ಥಾಲಿ ತಗೊಂಡಿದ್ದು ಮಟನ್ ಸ್ಪೆಷಲ್ ಥಾಲಿನ ನಾನು ಟ್ರೈ ಮಾಡಿದ್ದು. ಸೊ ಇವರು ಮಾಲ್ವಾಣಿ ಟೇಸ್ಟ್ ಅಲ್ಲಿ ಮಾಡ್ತಾರೆ. ಸೊ ಪಾಂಫ್ರೆಟ್ ಫ್ರೈ, ಮತ್ತೆ ಕೀಮಾ ಥಾಲಿ, ಮತ್ತೆ ಕ್ರ್ಯಾಬ್ ಥಾಲಿ, ಫಿಶ್ ಥಾಲಿ ಅಂತ ಈ ತರ ನಾವು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಒಂದೊಂದು ಥಾಲಿನ ತಗೊಂಡಿದ್ವಿ. ಸೊ ಇವರ ಟೇಸ್ಟ್ ಬಂದ್ಬಿಟ್ಟು ಮಾಲ್ವಾಣಿ ಮಸಾಲಾ ಟೇಸ್ಟ್ ಇರುತ್ತೆ. ಸೊ ಸ್ಪೈಸ್ ಅಲ್ಲಿ ಸ್ವಲ್ಪ ಹೈಯರ್ ಲೆವೆಲ್ ಇರುತ್ತೆ, ಬಟ್ ಟೇಸ್ಟ್ ಬಂದ್ಬಿಟ್ಟು ರಿಯಲಿ ಬಹಳ ಚೆನ್ನಾಗಿರುತ್ತೆ. ಸೊ ಫಸ್ಟ್ ಆಗಿ ನಾನು ಟ್ರೈ ಮಾಡಿದ್ದೆ ಅಕ್ಕಿ ರೊಟ್ಟಿ. ಬಹಳನೇ ಟೇಸ್ಟಿ ಆಗಿ ಅನ್ಸುತ್ತೆ. ಸೊ ಇಫ್ ಯು ಆರ್ ನಾಟ್ ಯೂಸ್ ಟು ಸ್ಪೈಸಿ ಫುಡ್, ನೀವು ಅವ್ರಿಗೆ ಲೆಸ್ ಸ್ಪೈಸಿ ಅಂತ ಕೂಡ ಕೇಳ್ಬೋದು. ಬಟ್ ಇಫ್ ಯು ಲವ್ ಅಥೆಂಟಿಕ್ ಮಾಲ್ವಾಣಿ ಟೇಸ್ಟ್, ಯು ವಿಲ್ ರಿಯಲಿ ಎಂಜಾಯ್ ಇವರ ಟೇಸ್ಟ್ ಅಂತ ಹೇಳ್ತೀನಿ. ಹಾಗೆ ಪ್ರೈಸ್ ಬಂದ್ಬಿಟ್ಟು ರೀಸನಬಲ್ ಆಗಿರುತ್ತೆ ಫಾರ್ ಸೀ ಫುಡ್, ಅಂಡ್ ದ ಕ್ವಾಲಿಟಿ is also very good. One person can eat properly in a budget ಅಂತ ಹೇಳ್ತೀನಿ. ಥಾಲಿ ಕೂಡ ಬಹಳನೇ ಟೇಸ್ಟಿ ಆಗಿರುತ್ತೆ. ಲೈಕ್ ಸ್ವಲ್ಪ ಕಾಲ ಮಸಾಲ ಯೂಸ್ ಮಾಡಿರ್ತಾರೆ ಅಂತ ಅನ್ನಿಸ್ತು. ಕ್ರ್ಯಾಬ್ ಕೂಡ ಬಹಳನೇ ಟೇಸ್ಟಿ ಆಗಿ ಅನ್ನಿಸ್ತು. ಮತ್ತೆ ಅದ್ರ ಜೊತೆಗೆ ನಮ್ಗೆ ಕೋಕಮ್ ಸೋಲ್ ಕಡಿ ಕೂಡ ನಮ್ಗೆ ಕೊಟ್ಟಿರ್ತಾರೆ ಥಾಲಿಯಲ್ಲಿ. ಸೊ ಆಫ್ಟರ್ ಈಟಿಂಗ್ ಸ್ಪೈಸಿ ಫುಡ್, ಸೋಲ್ ಕಡಿ ಇಸ್ ದ ಮಸ್ಟ್ ಅಂಡ್ ಶುಡ್ ಮಾಲ್ವಾಣಿ ಡಿಶ್ ಅಲ್ಲಿ ಅಂತ ಹೇಳ್ತೀನಿ. ಸೊ ಹಾಗೆ ನಾವು ಎಕ್ಸ್ಟ್ರಾ ಪಾಂಫ್ರೆಟ್ ಫ್ರೈ ಕೂಡ ನಾವು ತಗೊಂಡಿದ್ವಿ. ಕ್ರ್ಯಾಬ್ ನ ಕಟ್ ಮಾಡೋದಕ್ಕೆ ಈ ತರ ನಮ್ಗೆ ಕ್ರ್ಯಾಬ್ ಕಟರ್ ನ ಕೊಟ್ಟಿರ್ತಾರೆ. ಸೊ ಈಸಿಲಿ ನಾವು ಕ್ರ್ಯಾಬ್ ಮೀಟ್ ನ ನಾವು ಓಪನ್ ಮಾಡ್ಬಿಟ್ಟು ತಕ್ಕೋಬಹುದು. ಸೊ ಕ್ರ್ಯಾಬ್ ಅಂತೂ ಇಟ್ ವಾಸ್ ಟೇಸ್ಟಿಂಗ್ ವೆರಿ ಜ್ಯೂಸಿ ಅಂಡ್ ಡಿಲಿಷಿಯಸ್ ಅಂತ ಹೇಳ್ತೀನಿ. ಬಹಳನೇ ಚೆನ್ನಾಗಿತ್ತು. ನನ್ನ ಹಸ್ಬೆಂಡ್ ಕ್ರ್ಯಾಬ್ ಥಾಲಿ ತಗೊಂಡಿದ್ರು, ಬಟ್ ಐ ಲವ್ ಮಟನ್ ಅನ್ನೋದಕ್ಕೋಸ್ಕರ ಮಟನ್ ಥಾಲಿನ ನಾನ್ ತಗೊಂಡಿದ್ದೆ. ಹಾಗೆ ಎಕ್ಸ್ಟ್ರಾ ಫಿಶ್ ಕೂಡ ನಾವು ಆರ್ಡರ್ ಮಾಡಿದ್ವಿ ಸೈಡ್ ಡಿಶಸ್ ಆಗಿ. ಪಾಂಫ್ರೆಟ್ ಫ್ರೈಸ್ ನ ನಾವು ಆರ್ಡರ್ ಮಾಡಿದ್ವಿ. ರಿಯಲಿ ಫ್ರೆಶ್ ಫಿಶಸ್ ನ ಸರ್ಕಾರ್ ಹೋಟೆಲ್ ಅಲ್ಲಿ ಮಾಡ್ತಾರೆ ಅಂತ ಹೇಳ್ತೀನಿ. ಫ್ರೈ ಜೊತೆಗೆ ಲೈಕ್ ಗ್ರೀನ್ ಚಟ್ನಿ ಕೊಟ್ಟಿರ್ತಾರೆ. ಸೊ ಇಟ್ ವಿಲ್ ಬಿ ವೆರಿ ಟೇಸ್ಟಿ. ಬಹಳನೇ ಸ್ಪೈಸಿ ಆಗಿ ಡಿಲಿಷಿಯಸ್ ಆಗಿ ಇತ್ತು ಅಂತ ಹೇಳ್ತೀನಿ.
ಸೊ ರಿಯಲಿ ನೀವು ಸತ್ಕಾರ್ ಹೋಟೆಲ್ಗೆ ಬಂದರೆ ಫಿಶ್ ಥಾಲಿ ಮತ್ತು ಸ್ಪೆಷಲ್ ಮಟನ್ ಥಾಲಿನ ಟ್ರೈ ಮಾಡಿ ಅಂತ ಹೇಳ್ತೀನಿ. Malwani food comes from Konkan region. It mainly uses coconut special masalas, kokum and fresh kokum soul kadina ನಾನು ಟ್ರೈ ಮಾಡಿದ್ದೆ. It's really refreshing drink after the spicy meal. ಸೊ ರಿಯಲಿ ನಾವು ಕೋಕಮ್ನ ಸೋಲ್ ಕಡಿನ ಟ್ರೈ ಮಾಡಬೇಕು ಅಂತ ಹೇಳ್ತೀನಿ. ಸೊ ಥಾಲಿಯಲ್ಲಿ ಇನ್ಕ್ಲೂಡಿಂಗ್ ಆಗಿರುತ್ತೆ ಸೋಲ್ ಕಡಿ. ಇಟ್ ವಿಲ್ ಬಿ ವೆರಿ ಟೇಸ್ಟಿ ಅಂತ ಹೇಳ್ತೀನಿ. ಎಕ್ಸ್ಟ್ರಾ ನಾವು ಮಟನ್ ಸುಕ್ಕ ಡ್ರೈನ ಆರ್ಡರ್ ಮಾಡಿದ್ವಿ. ಸೊ ಇಟ್ ವಾಸ್ ಟೇಸ್ಟೆಡ್ ವೆರಿ ಡಿಲಿಷಿಯಸ್, ಸ್ಪೈಸ್ ಲೆವೆಲ್ ವಾಸ್ ವೆರಿ ಹೈ ಆ್ಯಂಡ್ ರಿಯಲಿ ವೆರಿ ಗುಡ್ ಟೇಸ್ಟಿಯಾಗಿತ್ತು ಅಂತ ಹೇಳ್ತೀನಿ. ಫೈನಲಾಗಿ ಬಿಸಿಯಾಗಿ ರೈಸ್ ಕೊಡ್ತಾರೆ. ರೈಸ್ನ ಕರಿ ಜೊತೆಗೆ ಮಿಕ್ಸ್ ಮಾಡಿ ತಿನ್ನೋದು ವಾಸ್ ವೆರಿ ಡಿಲಿಷಿಯಸ್, ಭಾಳ ಟೇಸ್ಟಿಯಾಗಿ ಅನ್ನಿಸ್ತು. So overall, if you are in Pune and you want to try the authentic Malwani food, Satkar Hotel is a good option ಅಂತ ಹೇಳ್ತೀನಿ. ಆ್ಯಂಡ್ ಹಾಗೆ ಐ ಡೆಫಿನೆಟ್ಲಿ ರೆಕಮೆಂಡ್ ಇಟ್ ಟು ದ ಸೀ ಫುಡ್ ಲವರ್ಸ್. ರಿಯಲಿ ಟ್ರೈ ಮಾಡಿ. ಯಾರೆಲ್ಲ ಇನ್ನೂ ಮಹಾರಾಷ್ಟ್ರನ್ ಮತ್ತು ಮಲ್ವಾಣಿ ಫುಡ್ನ ಟ್ರೈ ಮಾಡಿಲ್ಲ ಅಂದರೆ ಸತ್ಕಾರ್ ಹೋಟೆಲ್ನ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. So please like this video if you love seafood. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಫುಡ್ ಬ್ಲಾಗ್ಸ್. ಹಾಗೆ ಮತ್ತು ಶೇರ್ ಮಾಡಿ ನಿಮ್ಮ ಮಾಲ್ವಾಣಿ ಫುಡ್ ಲವರ್ಸ್ ಫ್ರೆಂಡ್ಸ್ ಜೊತೆ ಅಂತ ಹೇಳ್ತೀನಿ. ಸೊ ಅಂಟಿಲ್ ದೆನ್ ನೆಕ್ಸ್ಟ್ ವಿಡಿಯೋ, ಬೈ ಎಲ್ಲರಿಗೂ. ಸಿ ಯು ಎವ್ರಿವಾನ್.